ಬೆಂಗಳೂರಿನಲ್ಲಿ ಮಳೆ ಬಂತು ಅಂತಂದರೆ ಅತಿ ದೊಡ್ಡ ಸಮಸ್ಯೆಯಾಗಿ ಕಾಡೋದು ಗುಂಡಿ ಅವಾಂತರ ಅಂತೂ ಅದು ಹೇಳುತ್ತಿರೋದು ಬೆಂಗಳೂರಿನಲ್ಲಿ. ಒಂದು ಮಳೆಗೆನೆ BBMP ಬಂಡವಾಳ ಬಟಾ ಬಯಲಾಗಿದೆ. ಮೊದಲ ಮಳೆಗೆನೆ ಗುಂಡಿ ಅವಾಂತರ ಕೂಡ ಬಯಲಾಗಿದೆ. ಡಾಂಬರ್ ಹಾಕಿ ಕೇವಲ 3-4 ತಿಂಗಳಾಗಿದೆ ಅಷ್ಟೇ. 3-4 ತಿಂಗಳಿಗೆ ಕಿತ್ತು ಬಂದ ಟಾರ್. 3-4 ತಿಂಗಳಿಂದ ಮಳೆ ಬಂದಿರಲಿಲ್ಲ. ಡಾಂಬರ್ ಹಾಕಿದ ಒಂದು ವಾರಕ್ಕೆ ಮಳೆ ಬಂದಿದ್ರು ಆಗಲೇ ಕಿತ್ಕೊಂಡು ಬಂದಿರ್ತಿತ್ತು. ಟಾಟಾ ಇನ್ಸ್ಟಿಟ್ಯೂಟ್ ಬಳಿ ರಸ್ತೆಯಲ್ಲಿ ಬೃಹತ್ ಗುಂಡಿ. ದ್ವಿಚಕ್ರ ಸವಾರರು ಸ್ವಲ್ಪ ಎಚ್ಚರ ತಪ್ಪಿದ್ರು ಅಪಘಾತ ಫಿಕ್ಸ್ ಅಂತ ಹೇಳ್ತಾ ಇದ್ದಾರೆ. ಈ ಥರದ್ದು ನೀವು ಎಲ್ಲ ಕಡೆ ನೋಡ್ತಾ ಇರ್ತೀರಾ. ಈ ದೃಶ್ಯಗಳಿಂದ ಅಪರೂಪ ಏನಲ್ಲ ಬೆಂಗಳೂರಿನಲ್ಲಿ. ಈಗ ನೀವು ನೋಡ್ತಾ ಇರ್ತಕ್ಕಂಥದ್ದು IISc ಎದುರುಗಡೆ BHEL ಇದೆಯಲ್ಲ, ಆ BHEL ರೋಡು. ಇಲ್ಲಿ ಯಾವಾಗಲೂ ರಿಪೇರಿ ಕೆಲಸ ನಡೀತಾನೆ ಇರುತ್ತೆ. ಈ ಗುಂಡಿ ಯಾವಾಗಲೂ ಒಂದು ಮಳೆ ಬಂದರೆ ಸಾಕು ಓಪನ್ ಆಗುತ್ತೆ. ಯಾಕೆಂದರೆ ಸರಿಯಾಗಿ ಇವರು ಬಂದೋಬಸ್ತಾಗಿ ಕೆಲಸ ಮಾಡಲ್ವಲ್ಲ. ಸೊ ಇದು ಹೇಗಿದೆ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ನನ್ನ ಕೊಲ್ಲಿಗ್ ಒಂದು ವಾಕ್ತುರು ಮಾಡಿದ್ದಾರೆ, ನೋಡೋಣ. ಸಿಟಿ ರಸ್ತೆಗಳನ್ನು ಗುಂಡಿ ಮುಕ್ತ ಮಾಡ್ತೀವಿ ಅಂತ ಕೋಟ್ಯಾಂತರ ರೂಪಾಯಿ ವೆಚ್ಚವನ್ನು ಪ್ರತಿ ವರ್ಷ BBMP ಮಾಡುತ್ತೆ. ಆದರೆ ಬೆಂಗಳೂರು ರಸ್ತೆಗಳು ಗುಂಡಿ ಮುಕ್ತ ಆಗೋದಿಲ್ಲ ಅನ್ನೋದಕ್ಕೆ ನಾನಿರುವಂಥ ರಸ್ತೆ ಒಂದು ಉದಾಹರಣೆ. ಈ ರಸ್ತೆ ಬಂದು ಟಾಟಾ ಇನ್ಸ್ಟಿಟ್ಯೂಟ್ ಬಳಿ ಇರುವಂಥದ್ದು. ಟಾಟಾ ಇನ್ಸ್ಟಿಟ್ಯೂಟಿನಲ್ಲಿ ಇರುವಂಥ ಈ ರಸ್ತೆ ಏನು ನೀವು ಕಾಣಿಸ್ತಿದ್ದೀರಾ, ಇದು ಮೇಕ್ರಿ ಸರ್ಕಲಿಂದ ಯಶವಂತಪುರಕ್ಕೆ ಸಂಪರ್ಕ ಕಲ್ಪಿಸುವಂಥ ರಸ್ತೆ. ಮೇಕ್ರಿ ಸರ್ಕಲ್ ಕಡೆ ಹೆಬ್ಬಾಳ ಕಡೆಯಿಂದ ಬರುವಂಥವ್ರು ಯಶವಂತಪುರ ಕಡೆ ಹೋಗುವಂಥವ್ರು ಇದೇ ರಸ್ತೆಯಲ್ಲಿ ಯಶವಂತಪುರಕ್ಕೆ ಸಾಕ್ತಾರೆ. ಇಲ್ಲಿ ಕಳೆದ 15 ದಿವಸದ ಹಿಂದೆ ಇಲ್ಲಿ JCB ಮೂಲಕ ಒಂದು ಗುಂಡಿಯನ್ನು ತೋಡಲಾಗಿದೆ. ಅಂದರೆ ರಸ್ತೆ ಹಾಕಿ ಇನ್ನೂ 2-3 ತಿಂಗಳು ಕೂಡ ಆಗಿಲ್ಲ. ರಸ್ತೆ ಹಾಕಿದ ನಂತರದಲ್ಲಿ ಗುಂಡಿ ತೋಡಿದ್ದಾರೆ. ಗುಂಡಿ ತೋಡಿದಂತಹ ಮಣ್ಣು ಸಹ ರಸ್ತೆಯ ಪಕ್ಕದಲ್ಲೇ ಹಾಕೋಗಿದ್ದಾರೆ. ಈಗಾಗಲೇ BBMP ಮತ್ತು ರಾಜ್ಯ ಸರ್ಕಾರ ಒಂದು ನಿಯಮ ಮಾಡಿತ್ತು, ಯಾರು ರಸ್ತೆಯಲ್ಲಿ ಗುಂಡಿ ತೋಡ್ತಾರೋ ಆ ಗುಂಡಿ ತೋಡೋದಕ್ಕಿಂತ ಮುಂಚೆ BBMP ಇಂಥ ಪರ್ಮಿಷನ್ ತಗೋಬೇಕು, ಮತ್ತು ಗುಂಡಿ ತೋಡಿದ ನಂತರದಲ್ಲಿ ಮತ್ತೆ ಅದೇ ರೀತಿಯಲ್ಲಿ ಅದನ್ನು ಮುಚ್ಚಬೇಕು ಅಂತ ರೂಲ್ಸ್ ಇತ್ತು. ಆದರೆ ಅದನ್ನು ಮಾಡದೆ ಬಿಟ್ಟಿರುವಂಥದ್ದು. ಮತ್ತೊಂದು, ಬೆಂಗಳೂರಲ್ಲಿ ಕಳೆದ ವಾರದಿಂದ ಮಳೆ ಆಗ್ತಿದೆ. ಈ ಮಳೆಯ ಪರಿಣಾಮದಿಂದ ಇಲ್ಲಿ ವಾಹನ ಸವಾರರು ಹರಸಾಹಸ ಪಡೋ ರೀತಿಯಾಗೋಗಿದೆ. ಓಕೆ, ಇದು ಪರಿಸ್ಥಿತಿ ಅಲ್ಲಿ ಇರ್ತಕ್ಕಂಥದ್ದು. ಇದು ನೀವು ಹೇಳಿದ್ನಲ್ಲ, IISc ಇಂದ ಬರಬೇಕಾದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ BHEL ನೀವು ಟುವರ್ಡ್ಸ್ ಯಶವಂತಪುರ ಬರಬೇಕಾದ್ರೆ ಸಿಗುವಂಥ ರಸ್ತೆ. ಸ್ಪೆಸಿಫಿಕ್ಕಾಗಿ ಯಾಕೆ ಹೇಳ್ತಾ ಇದ್ದೀವಿ, ಯಾಕೆ ತೋರಿಸ್ತಾ ಇದ್ದೀವಿ ಅಂತಂದರೆ, ರೋಡು ತುಂಬ ಚಿಕ್ಕದು. ಒಂದು ಬಸ್ ಹೋಗ್ತಾ ಇದ್ದರೆ ನಾವು ಸೈಡ್ ತೊಗೊಳಕ್ಕಾಗಲ್ಲ. ಅಂಥ ಟೈಮ್ನಲ್ಲಿ ದ್ವಿಚಕ್ರ ವಾಹನ ಸವಾರರು ಇಲ್ಲಿ ಇಳಿಸ್ಲೇಬೇಕು ಹಳ್ಳಕ್ಕೆ, ಬೇರೆ ದಾರಿನೇ ಇಲ್ಲ. ಹಾಗಾಗಿ ಅನಾಹುತಗಳು ಜಾಸ್ತಿ ಆಗುತ್ತೆ.